15ನೇ ಅಧ್ಯಾಯ 8ನೇ ಶ್ಲೋಕ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಶರೀರಂ ಯದವಾಪ್ನೋತಿ, ಇಲ್ಲಿ ಶರೀರಂ ಅಲ್ಲ, ಅನುನಾಸಿಕ ಯದ ಉಚ್ಚಾರಣೆ ಬೇಕು. ಶರೀರಂ ಯದವಾಪ್ನೋತಿ, ವಾಪ್ನೋತಿ, ವಾ ದೀರ್ಘ ಅಕ್ಷರ, ಅದರ ಮೇಲೆ ಆಘಾತ ಇದೆ. ವಾಪ್ನೋತಿ, ತಿ ಹ್ರಸ್ವಾಕ್ಷರ, ಚರಣಾಂತ್ಯದಲ್ಲಿ ಹ್ರಸ್ವಾಕ್ಷರ ಇದೆ. ಯಚ್ಚಾಪ್ಯುತ್ಕ್ರಾಮತೀಶ್ವರಃ, ಯಚ್ಚಾಪ್ಯುತ್, ಇಲ್ಲಿ ಯದ ಮೇಲೆ ಆಘಾತ, ಚದ ಮೇಲೆ ಆಘಾತ, ಹಾಗೂ ಮುಂದೆ ಪ್ಯು ಮೇಲೆ ಸಹ ಆಘಾತ ಇದೆ ನೋಡಿ. ಯಚ್ಚಾಪ್ಯುತ್ಕ್ರಾಮ ತೀಶ್ವರಃ, ತಿ ದೀರ್ಘ, ಅಂತ್ಯದಲ್ಲಿ ಹ್ರಸ್ವಾಕ್ಷರಕ್ಕೆ ವಿಸರ್ಗ. ಮುಂದೆ ಗೃಹೀತ್ವೈತಾನಿ ಸಂಯಾತಿ, ಗೃಹೀತ್ವೈತಾನಿ, ಗೃಹೀತ್ವೈತಾನಿ, ಹಿ ಮೇಲೆ ಆಘಾತ ಇದೆ. ಗೃಹೀತ್ವೈತಾನಿ ಸಂಯಾತಿ, ಇಲ್ಲಿ ಸಂಯಾತಿ ಅನುನಾಸಿಕ ಯದ ಉಚ್ಚಾರಣೆ. ಸಂಯಾತಿ, ತಿ ಇಲ್ಲಿ ಹ್ರಸ್ವಾಕ್ಷರ. ವಾಯುರ್ಗಂಧಾನಿ ವಾಶಯಾತ್, ವಾಯುರ್ಗಂಧಾನಿ ವಾಶಯಾತ್, ಇಲ್ಲಿ ಧ ಮಹಾಪ್ರಾಣ. ವಾಯುರ್ಗಂಧಾನಿ ವಾಶಯಾತ್, ಅಂತ್ಯದಲ್ಲಿ ತ ಅರ್ಧ ಅಕ್ಷರದ ಉಚ್ಚಾರಣೆ. ಪೂರ್ಣ ಶ್ಲೋಕ ಕೇಳಿ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್.